ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯನ್ನು ಸರಳ ಸಾರಾಂಶದ ರೂಪದಲ್ಲಿ ಕಥೆಯ ಮುಖಾಂತರ ಪದಗಳ ವಿವರಣೆಯನ್ನು ಒಂದೊಂದೇ ಬಿಡಿಸ್ತಾ ಪಾಠವನ್ನು ಕೂಡ ನಾವು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ಆ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ, ಬನ್ನಿ. ತರಗತಿ 10ನೇ ತರಗತಿ, ವಿಷಯ ಕನ್ನಡ. ಪಾಠದ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ. ಈ ಪಾಠದ ಪ್ರಾರಂಭಕ್ಕಿಂತ ಮುಂಚೆ, ಅಂದರೆ ಪ್ರಶ್ನೋತ್ತರಗಳನ್ನ ಪ್ರಾರಂಭಕ್ಕಿಂತ ಮುಂಚೆ ಕೃತಿಕಾರ ಪರಿಚಯವನ್ನು ಮತ್ತೊಂದು ಸಲ ನೋಡ್ಕೊಂಡ್ಬಿಡೋಣ ಮಕ್ಕಳೇ, ಯಾಕೆಂದರೆ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಅನುಕೂಲವಾಗುತ್ತದೆ. ಶಿವಕೋಟಾಚಾರ್ಯ ಕನ್ನಡದ ಪ್ರಥಮ ಗದ್ಯಕೃತಿ ಒಡ್ಡಾರಾಧನೆಯ ಕರ್ತೃ. ಇವನ ಕಾಲ ಕ್ರಿಸ್ತಶಕ ಸುಮಾರು 10ನೇ ಶತಮಾನ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ನಾಡಿನವನು. ಈ ಹಿಂದೆ ಕೋಗಳಿ ನಾಡು ಬಳ್ಳಾರಿ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿತ್ತು. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಒಡ್ಡಾರಾಧನೆಯಲ್ಲಿ 19 ಕಥೆಗಳಿವೆ. ಈ ಕಥೆಗಳ ನಾಯಕರೆಲ್ಲ ಧರ್ಮವೀರರು. ಕೆಲವರು ಮೋಕ್ಷವನ್ನು ಸಂಪಾದಿಸಿಕೊಳ್ಳುತ್ತಾರೆ, ಕೆಲವರು ಮೋಕ್ಷಕ್ಕೆ ನೆರೆಮನೆಯಾದ ಸರ್ವಾರ್ಥ ಸಿದ್ಧಿ ಎಂಬ ಸ್ವರ್ಗಕ್ಕೆ ಹೋಗುತ್ತಾರೆ. ಪುಣ್ಯ ಪಾಪ ರೂಪವಾದ ಕರ್ಮಕ್ಷಯದಿಂದ ಸಿದ್ಧಿಗಳು ಉಂಟಾಗುತ್ತವೆ. ಕರ್ಮಕ್ಷಯವು ತಪಸ್ಸಿನಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನು ಈ ಕಥೆಗಳು ಸಾರುತ್ತವೆ. ಪದಗಳ ಅರ್ಥವನ್ನು ಒಂದ್ಸಲ ನೋಡ್ಕೊಂಡ್ಬಿಡೋಣ. ಅಳತೆ ಅಂದರೆ ಇಷ್ಟ ಅಥವಾ ಪ್ರೀತಿ, ಉಕ್ಕು ದರ್ಪ, ಉದ್ವೇಗ ದುಃಖ ಚಿಂತೆ, ಒಸೆ ಅನುಗ್ರಹಿಸುವುದು, ಆದಮಾನಂ ವಿಶೇಷವಾಗಿರುವುದು, ಉಪಶ್ಲೋಕಿಸಿ ಹೊಗಳಿ, ಎರೆಯಿಸು ಸುರಿಸು, ಓಜ ಅಂದರೆ ಉಪಾಧ್ಯಾಯ, ಕತಿಪಯ ಅಂದರೆ ಕೆಲವು ಅಥವಾ ಹಲವು, ತಂಬುಲ ಅಂದರೆ ತಾಂಬೂಲ, ತುರೈಲ್ ಅಂದರೆ ನಮಸ್ಕಾರ, ಪಾರಾಯಣ ತತ್ಪರ, ಪಸರ ಅಂದರೆ ಸಲುಗೆ, ಪ್ರತಿಪತ್ತಿ ಗೌರವ ಸತ್ಕಾರ, ಬಿಚ್ಚಳಿಸು ಹೊಗಳುವುದು, ವರಿಸು ಭರಮಾಡು, ಕಿಳೆ ಅಂದರೆ ಸಾವು, ತಿವಿ ತುಂಬಿ, ದಾಯಿಗ ಅಂದರೆ ದಾಯಾದಿ, ಫಲಾಂಬರ ಅಂದರೆ ಹಲವರು, ಪೊಡೆಮಟ್ಟು ಅಂದರೆ ನಮಸ್ಕರಿಸುವುದು, ಬಿಯ ಅಂದರೆ ವ್ಯಯ ವೆಚ್ಚ ಮಾಡುವುದು, ಬೈಕಂದಿರಿ ಭಿಕ್ಷೆಗಾಗಿ ಸುತ್ತುವುದು, ಸಂಬಳ ಅಂದರೆ ಬುತ್ತಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೌಶಂಬಿಯ ಅರಸ ಯಾರು? ಉತ್ತರ, ಕೌಸಂಬಿಯ ಅರಸ ಅತಿಬಳ. ಎರಡನೆಯ ಪ್ರಶ್ನೆ, ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಉತ್ತರ, ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ. ಮೂರನೆಯ ಪ್ರಶ್ನೆ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಉತ್ತರ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ನಾಲ್ಕನೆಯ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು? ಉತ್ತರ, ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಶ್ಯಪಿ ಎಂಬ ತಂಗಿ ನನಗಿಲ್ಲ ಎಂದು ಹೇಳಿದನು. ಐದನೆಯ ಪ್ರಶ್ನೆ, ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಉತ್ತರ, ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಮಂತ್ರಿ ಪದವಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಉತ್ತರ, ಮಂತ್ರಿ ಸೋಮಶರ್ಮನ ಮರಣದ ನಂತರ ಕೆಲವು ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡು, ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜ್ಯಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿಯರು, ಸಪ್ತವ್ಯಸನದಲ್ಲಿ ತೊಡಗಿರುವವರು ಎಂದು ತೀರ್ಮಾನಿಸಲಾಯಿತು. ಎರಡನೆಯ ಪ್ರಶ್ನೆ, ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವು? ಉತ್ತರ, ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ 4 ವೇದಗಳು,
6 ಅಂಗಗಳು, 18 ಧರ್ಮಶಾಸ್ತ್ರಗಳು, ಮೀಮಾಂಸಾ, ನ್ಯಾಯಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಚಾಣಕ್ಯ, ಸಾಮುದ್ರಿಕ, ಶಾಲಿಹೋತ್ರ, ಬಾಳಕಾವ್ಯ ಮತ್ತು ಹಾನಿತಂ, ಚರಕ, ಅಶ್ವಿನಿ ಮತಂ, ಬಾಹಲಂ, ಸುಶ್ರುತಂ, ಕ್ಷಾರಪಾನೀಯಂ ಎಂಬ 6 ನರವೈದ್ಯ ಪದ್ಧತಿಗಳನ್ನು, ಜ್ಯೋತಿಷ್ಯ, ಮಂತ್ರವಿದ್ಯೆ ಮುಂತಾದ ಶಾಸ್ತ್ರಗಳನ್ನು ಕಲಿತರು. 3ನೇ ಪ್ರಶ್ನೆ ಮಕ್ಕಳೇ, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಉತ್ತರ: ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯ ಸೋದರ ಮಾವ ಎಂಬ ಸಂಬಂಧವನ್ನು ಮರೆಮಾಚುತ್ತಾನೆ. ತನ್ನ ಬಾಂಧವ್ಯ ಅವರ ವಿದ್ಯಾಭ್ಯಾಸಕ್ಕೆ ತೊಡಕಾಗಬಹುದು ಎಂದು ಭಾವಿಸಿ ಬಂಧುತ್ವ ಬಚ್ಚಿಟ್ಟು ಅವರು ವಿದ್ಯಾರ್ಥಿಗಳಾಗಿ ತನ್ನ ಬಳಿ ಇರಲು ಅರ್ಹತಾ ನಿಯಮಗಳನ್ನು ಒಡ್ಡುವನು. ಓದು ಕಲಿಯಬೇಕೆಂಬ ಶ್ರದ್ಧಾಶಕ್ತಿಗಳನ್ನು ವಿದ್ಯಾರ್ಥಿಗಳು ಮೊಟ್ಟಮೊದಲು ಹೊಂದಿರಬೇಕು. ಭಿಕ್ಷಾಟನೆಯಿಂದ ತಮ್ಮ ಆಹಾರವನ್ನು ತಾವೇ ಗಳಿಸಿಕೊಳ್ಳಬೇಕು ಹಾಗೂ ವೇಷಭೂಷಣಗಳಿಗೆ ಗಮನ ಕೊಡದೆ ನಿಯಮಪೂರ್ವಕವಾಗಿ ಹಗಲು ರಾತ್ರಿಗಳೆಂದೆಣಿಸದೆ ಸೋಮಾರಿತನ ಬಿಟ್ಟು ಕಷ್ಟಪಟ್ಟು ವಿದ್ಯೆಯನ್ನು ಆರ್ಜಿಸಬೇಕು. ನಂತರದಲ್ಲಿ ಇವೆಲ್ಲವನ್ನು ಪಾಲಿಸುವ ಆ ಇಬ್ಬರು ಎಲ್ಲ ಸಕಲ ವಿದ್ಯೆಗಳನ್ನು ಕಲಿತು ಸಜ್ಜನರಾಗುತ್ತಾರೆ. 4ನೇ ಪ್ರಶ್ನೆ, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಉತ್ತರ: ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಸೂರ್ಯಮಿತ್ರ ಮಾಡಿದ್ದವು ಎಲ್ಲವೂ ಅಪಕಾರ ಎಂದು ಯೋಚಿಸಿದನು. ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ಅನ್ನಕ್ಕೆ ತುಸು ಎಣ್ಣೆಯಾಗಲಿ ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಿಸಲಿಲ್ಲ. ಕೆರೆಗೆ ನಾವು ಮೇಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ತಾನು ಆಗಾಗ ಹಲವು ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರೇ ದಿವ್ಯ ಆಹಾರವನ್ನು ಉಣ್ಣುತ್ತಿದ್ದನು. ಆಳುಗಳಿಗೂ ಔತಣ ದೂಟವಾಗುತ್ತಿದ್ದಿತು. ಯಾವ ಹಬ್ಬದಲ್ಲೂ ನಮಗೆ ಇವನು ಊಟವನ್ನು ಬಡಿಸಲಿಲ್ಲ ಎಂದು ಜರಿದನು. ಇವನು ಪಂಚಮಹಾಪಾತಕನೇ ಸರಿ, 8 ವರ್ಷ ನಮ್ಮ ಶತ್ರುಗಳಂತೆ ದಂಡಿಸಿದನು ಎಂಬುದು ವಾಯುಭೂತಿಯ ಪ್ರತಿಕ್ರಿಯೆ ಆಗಿತ್ತು. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ? ಉತ್ತರ: ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಇಬ್ಬರು ಸೋಮಶರ್ಮನ ಮಕ್ಕಳು. ಹೆತ್ತವರ ಮಾತನ್ನು ಕೇಳದೆ ವೇದಶಾಸ್ತ್ರಗಳ ಅಧ್ಯಯನ ಮಾಡದೆ ಇಬ್ಬರು ಅಡ್ಡಹಾದಿ ಹಿಡಿಯುತ್ತಾರೆ. ಕಾಲಾನಂತರದಲ್ಲಿ ಮಂತ್ರಿ ಸೋಮಶರ್ಮ ಮರಣ ಹೊಂದುತ್ತಾನೆ. ಅವನ ಮಕ್ಕಳಿಗೆ ಅರಮನೆಯಲ್ಲಿ ಕೆಲಸ ಕೊಡಲು ರಾಜ ಇಬ್ಬರನ್ನು ತನ್ನಲ್ಲಿಗೆ ಕರೆಸಿಕೊಳ್ಳುತ್ತಾನೆ. ಇವರನ್ನು ಪರೀಕ್ಷೆಗೆ ಒಡ್ಡಿದಾಗ ಇವರು ವಿದ್ಯಾವಂತರಲ್ಲ, ಸೋಮಾರಿಗಳು ಹಾಗೂ ಉಂಡಾಡಿಗಳು ಎಂಬ ಅರಿವಾಗಿ ಸೋಮಶರ್ಮನ ಮರಣಾನಂತರ ಮಂತ್ರಿ ಪದವಿಯನ್ನು ಯೋಗ್ಯತಾ ಆಧಾರದ ಮೇಲೆ ರಾಜನು ಅವರ ದಾಯಾದಿಗೆ ಕೊಡುತ್ತಾನೆ. ಇದರಿಂದ ಅಪಮಾನಗೊಂಡ ಇಬ್ಬರು ತಮ್ಮ ತಾಯಿ ಕಾಶ್ಯಪಿಯ ಬಳಿ ಬಂದು ದುಃಖಿಸಿ, ನಾವು ತಪ್ಪು ಮಾಡಿದೆವು, ಇನ್ನು ಮುಂದೆ ವಿದ್ಯೆ ಕಲಿಯುವುದರಲ್ಲಿ ಆಸಕ್ತಿ ತೋರುವೆವು ಎಂದು ಶಪಥ ಮಾಡುತ್ತಾರೆ. ಕಾಶ್ಯಪಿಯು ಅವರಿಬ್ಬರನ್ನು ತನ್ನ ಸೋದರ ಮಗಧೆಯ ಮಂತ್ರಿ ಸೂರ್ಯಮಿತ್ರನಲ್ಲಿಗೆ ಕಳುಹಿಸುತ್ತಾನೆ. ಆತ ಇಬ್ಬರನ್ನು ಸ್ವಾಗತಿಸುತ್ತಾನೆ. ಆದರೆ ತಾನು ಈ ಇಬ್ಬರ ಸೋದರ ಮಾವ ಎಂಬ ಸಂಬಂಧವನ್ನು ಮರೆಮಾಚುತ್ತಾನೆ. ತನ್ನ ಬಾಂಧವ್ಯ ಅವರ ವಿದ್ಯಾಭ್ಯಾಸಕ್ಕೆ ತೊಡಕಾಗಬಹುದು ಎಂದು ಭಾವಿಸಿ ಬಂಧುತ್ವ ಬಚ್ಚಿಟ್ಟು ಅವರು ವಿದ್ಯಾರ್ಥಿಗಳಾಗಿ ತನ್ನ ಬಳಿ ಇರಲು ಅರ್ಹತಾ ನಿಯಮಗಳನ್ನು ಒಡ್ಡುವನು. ಓದು ಕಲಿಯಬೇಕೆಂಬ ಶ್ರದ್ಧಾಶಕ್ತಿಗಳನ್ನು ವಿದ್ಯಾರ್ಥಿಗಳು ಮೊಟ್ಟಮೊದಲು ಹೊಂದಿರಬೇಕು. ಭಿಕ್ಷಾಟನೆಯಿಂದ ತಮ್ಮ ಆಹಾರವನ್ನು ತಾವೇ ಗಳಿಸಿಕೊಳ್ಳಬೇಕು ಹಾಗೂ ವೇಷಭೂಷಣಗಳಿಗೆ ಗಮನ ಕೊಡದೆ ನಿಯಮಪೂರ್ವಕವಾಗಿ ಹಗಲು ರಾತ್ರಿಗಳೆಂದೆಣಿಸದೆ ಸೋಮಾರಿತನ ಬಿಟ್ಟು ಕಷ್ಟಪಟ್ಟು ವಿದ್ಯೆಯನ್ನು ಆರ್ಜಿಸಬೇಕು. ನಂತರದಲ್ಲಿ ಇವೆಲ್ಲವನ್ನು ಪಾಲಿಸುವ ಆ ಇಬ್ಬರು ಎಲ್ಲ ಸಕಲ ವಿದ್ಯೆಗಳನ್ನು ಕಲಿತು ಸಜ್ಜನರಾಗುತ್ತಾರೆ. 2ನೇ ಪ್ರಶ್ನೆ, ಸೂರ್ಯಮಿತ್ರನು ತಮ್ಮ ಭಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು? ವಿವರಿಸಿ. ಉತ್ತರ: ಕಾಶ್ಯಪಿಯು ಅವರಿಬ್ಬರನ್ನು ತನ್ನ ಸೋದರ ಮಗಧೆಯ ಮಂತ್ರಿ ಸೂರ್ಯಮಿತ್ರನಿದ್ದಲ್ಲಿಗೆ ಕಳುಹಿಸುತ್ತಾಳೆ. ಆತ ಇಬ್ಬರನ್ನು ಸ್ವಾಗತಿಸುತ್ತಾನೆ. ತಾನು ಈ ಇಬ್ಬರ ಸೋದರ ಮಾವ ಎಂಬ ಸಂಬಂಧವನ್ನು ಮರೆಮಾಚುತ್ತಾನೆ. ಅವರ ವಿದ್ಯಾಭ್ಯಾಸಕ್ಕೆ ತೊಡಕಾಗಬಹುದು ಎಂದು ಭಾವಿಸಿ ಬಂಧುತ್ವ ಬಚ್ಚಿಟ್ಟು ಅವರು ವಿದ್ಯಾರ್ಥಿಗಳಾಗಿ ತನ್ನ ಬಳಿ ಇರಲು ಅರ್ಹತಾ ನಿಯಮಗಳನ್ನು ಒಡ್ಡುವನು. ಓದು ಕಲಿಯಬೇಕೆಂಬ ಶ್ರದ್ಧಾಸಕ್ತಿಗಳನ್ನು ವಿದ್ಯಾರ್ಥಿಗಳು ಮೊಟ್ಟಮೊದಲು ಹೊಂದಿರಬೇಕು. ಭಿಕ್ಷಾಟನೆಯಿಂದ ತಮ್ಮ ಆಹಾರವನ್ನು ತಾವೇ ಗಳಿಸಿಕೊಳ್ಳಬೇಕು
ಹಾಗೂ ವೇಷಭೂಷಣಗಳಿಗೆ ಗಮನ ಕೊಡದೆ ನಿಯಮಪೂರ್ವಕವಾಗಿ ಹಗಲು ರಾತ್ರಿಗಳೆಂದೆನಿಸದೆ ಸೋಮಾರಿತನ ಬಿಟ್ಟು ಕಷ್ಟಪಟ್ಟು ವಿದ್ಯೆಯನ್ನು ಅರ್ಜಿಸಬೇಕು ಎಂದು ಹೇಳುತ್ತಾನೆ. ಆದರೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಸೂರ್ಯಮಿತ್ರ ಮಾಡಿದ್ದು ಎಲ್ಲವೂ ಅಪಕಾರ ಯೋಚಿಸಿದನು. ನಮ್ಮ ಮಾವ ಎತ್ತಿಕೊಂಡು ಬಂದ ಕುಳಿಗೆ ಅನ್ನಕ್ಕೆ ತುಸು ಎಣ್ಣೆಯನ್ನಾಗಲಿ ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಿಸಲಿಲ್ಲ. ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ತಾನು ಆಗಾಗ ಹಲವು ನಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರೇ ದಿವ್ಯ ಆಹಾರವನ್ನು ಉಣ್ಣುತ್ತಿದ್ದನು. ಆಳುಗಳಿಗೂ ಔತಣಕೂಟವಾಗುತ್ತಿದ್ದಿತು. ಯಾವ ಹಬ್ಬದಲ್ಲೂ ನಮಗೆ ಇವನು ಊಟವನ್ನು ಬಡಿಸಲಿಲ್ಲ ಎಂದು ಜರಿದನು. ಇವನು ಪಂಚಮಹಾಪಾತಕನೇ ಸರಿ, 8 ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂಬುದು ವಾಯುಭೂತಿಯ ಪ್ರತಿಕ್ರಿಯೆ ಆಗಿತ್ತು. ಆಗ ಹಿರಿಯವನಾದ ಅಗ್ನಿಭೂತಿ, ಮಾವ ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನದಲ್ಲಿ ಯೋಚಿಸಿ ಸಂತೋಷ ಪಟ್ಟನು. ಅಗ್ನಿಭೂತಿ ಮತ್ತು ವಾಯುಭೂತಿಯವರ ಮನದಲ್ಲಿ ಮೂಡುವಂತಹ ಭಾವನೆ ಮಕ್ಕಳೇ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲನೇದು ಪ್ರಶ್ನೆ, ಕಣ್ಣ ನೀರಂ ತಿವಿ ನೆಲನಂ ಬರೆಯುತ್ತಿದೆ. ಆಯ್ಕೆ: ಈ ವಾಕ್ಯವನ್ನು ಶಿವಕೋಟಾಚಾರ್ಯ ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮಂತ್ರಿ ಸೋಮಶರ್ಮನು ಮರಣ ಹೊಂದಿದ ಕೆಲವು ದಿವಸಗಳ ನಂತರ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡು, ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರುಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿಯರು, ಸಪ್ತ ವ್ಯಸನದಲ್ಲಿ ತೊಡಗಿರುವವರು ಎಂದು ತೀರ್ಮಾನಿಸಿದ ಸಂದರ್ಭವಾಗಿದೆ. ಸ್ವಾರಸ್ಯ: ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ಸಪ್ತ ವ್ಯಸನದಲ್ಲಿ ಮುಳುಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಅವಿದ್ಯಾವಂತರಾಗಿದ್ದು ಕಣ್ಣಿನಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಸುರಿಯುತ್ತಿರುವುದು ಸ್ವಾರಸ್ಯಕರವಾಗಿದೆ. ಎರಡನೆಯ ಪ್ರಶ್ನೆ, ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆಂಬಳಿ ಯೋಳ್ ಬಂದಿರುತ್ತೊಡೆ. ಆಯ್ಕೆ: ಈ ವಾಕ್ಯವನ್ನು ಶಿವಕೋಟಾಚಾರ್ಯ ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತಂಗಿಯಾದ ಕಾಶ್ಯಪಿ ಕಳುಹಿಸಿದ ಓಲೆಯನ್ನು ಓದಿ ಸೂರ್ಯಮಿತ್ರನು ಇವರಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ ಹೀಗೆ ಹೇಳಿದ. ಕಾಶ್ಯಪಿ ಎಂಬ ತಂಗಿಯೂ ನನಗಿಲ್ಲ, ಸೋಮಶರ್ಮನೆಂಬ ಭಾವನೂ ಇಲ್ಲ, ಸೂರ್ಯಮಿತ್ರನೆಂಬ ಹೆಸರು ನನಗುಂಟು, ಆದರೆ ನಿಮ್ಮ ಸೋದರ ಮಾವನಾದ ಸೂರ್ಯಮಿತ್ರನಲ್ಲ ಎಂದು ಅವರಿಗೆ ಹೇಳಿ, ಮತ್ತೆ ನೀವು ಯಾರಾದರೂ ಏನೋ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯುವ ಇದ್ದಿದ್ದರಿಂದ ಕಲಿಯಲು ಬಂದಿದ್ದರಿಂದ ಬಂದಿರುವಿರಿ. ಆದರೆ ನೀವು ಭಿಕ್ಷೆಗಾಗಿ ಸುತ್ತಿ ಉಣ್ಣಬೇಕು, ಚಿಂದಿ ಬಟ್ಟೆಗಳನ್ನು ಉಟ್ಟು ರಾತ್ರಿ ಹಗಲು ಸೋಮಾರಿತನ ಮಾಡದೆ ಎಡೆಬಿಡದೆ ಓದುವುದಾದರೆ ನಿಮ್ಮನ್ನು ಓದಿಸುವೆನು ಎಂದು ಸೂರ್ಯಮಿತ್ರನು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಸೂರ್ಯಮಿತ್ರನು ತಾನು ಸೋದರ ಮಾವ ಎಂಬ ಸತ್ಯವನ್ನು ಮರೆಮಾಚಿ ಗುರುವಾಗಿ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ವಿದ್ಯೆಯನ್ನು ಹೇಳಿಕೊಡುತ್ತೇನೆ ಎಂದು ಹೇಳುವುದು ಸ್ವಾರಸ್ಯಕರವಾಗಿದೆ. ಮೂರನೆಯ ಪ್ರಶ್ನೆ, ಪಸರಂ ಗೊಟ್ಟೆ ನಿಲ್ಲಿದ್ದಕ್ಕೆ ಮುಳಿಯ ದಿರಿಂ. ಆಯ್ಕೆ: ಈ ವಾಕ್ಯವನ್ನು ಶಿವಕೋಟಾಚಾರ್ಯ ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಹೇಳಿದನು. ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ವಿದ್ಯೆಯನ್ನು ಕಲಿಸಿ ಪಂಡಿತರನ್ನಾಗಿ ಮಾಡಿ ಬೀಳ್ಕೊಡುವಾಗ, ನೀವು ನನ್ನ ತಂಗಿಯ ಮಕ್ಕಳೇ, ನೀವು ನನ್ನ ಸೋದರಳಿಯಂದಿರು, ನಿಮಗೆ ನಾನು ಸಲುಗೆ ಕೊಡಲಿಲ್ಲ, ಏಕೆಂದರೆ ನೀವು ಹಿಂದಿನಂತೆಯೇ ತಂದೆಯ ಬಳಿ ಇದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುವಿರಿ ಎಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆಯನ್ನು ಕೊಡಲಿಲ್ಲ. ಇದಕ್ಕೆ ಸಿಟ್ಟಾಗದೇ ಇರಿ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಸಲುಗೆಯನ್ನು ಕೊಡದೆ ವಿದ್ಯೆಯನ್ನು ಕಲಿಸಿ ಪಂಡಿತರನ್ನಾಗಿ ಮಾಡಿದ ಸೂರ್ಯಮಿತ್ರನು ತನ್ನ ಅಳಿಯಂದಿರ ಬಳಿ ಕ್ಷಮೆ ಕೇಳುವ ಔಚಿತ್ಯ ಸ್ವಾರಸ್ಯಕರವಾಗಿದೆ. ನಾಲ್ಕನೆಯ ಪ್ರಶ್ನೆ, ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ. ಆಯ್ಕೆ: ಈ ವಾಕ್ಯವನ್ನು ಶಿವಕೋಟಾಚಾರ್ಯ ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ:
ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಮ್ಮ ಭಾವ ಸೂರ್ಯಮಿತ್ರನೆಂದು ವಿದ್ಯೆಯನ್ನು ಕಲಿತು ಪಂಡಿತರಾಗಿ ಬಂದು ಅತಿಬಲ ಮಹಾರಾಜನನ್ನು ಕಂಡರು. ಆ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಅರಸನನ್ನು ಹೊಗಳಿ ಪರಿಣಾಮಕಾರಿಯಾಗಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ತಮ್ಮ ವಿದ್ವತ್ತನ್ನು ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯದ ಸ್ಥಿತಿಯನ್ನು ತಿಳಿಸಿದಾಗ ಸಭೆಯಲ್ಲಿ ಇದ್ದ ಪಂಡಿತ ಜನರೆಲ್ಲ ಎಲ್ಲವನ್ನು ಮೆಚ್ಚಿ ಅತಿಶಯವಾಗಿ ಹೊಗಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಅಗ್ನಿಭೂತಿ ಮತ್ತು ವಾಯುಭೂತಿಯರ ಪಾಂಡಿತ್ಯವನ್ನು ಪಂಡಿತರೆಲ್ಲರೂ ಮೆಚ್ಚಿ ರಾಜ್ಯಸಭೆಯಲ್ಲಿ ಹೊಗಳುವುದು ಸ್ವಾರಸ್ಯಕರವಾಗಿದೆ. ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಭರತ ಕ್ಷೇತ್ರದೊಳ್ ಸಪ್ತಮಿ ನೆಲ ಡ್ಯಾಶ್. ಉತ್ತರ ದ್ವಿತೀಯ. ಅಂದರೆ ಭರತ ಕ್ಷೇತ್ರದೊಳ್ ಸಪ್ತಮಿ ನೆಲನಂ ಇದು ದ್ವಿತೀಯ. ಪಸರ ಸಲುಗೆ ತುಟೇಲ್ ಅಂದರೆ ಉತ್ತರ ನಮಸ್ಕಾರ. ಪಸರ ಸಲುಗೆ ತುಟೇಲ್ ಅಂದರೆ ನಮಸ್ಕಾರ. ಈ ಬುದ್ಧಿಯೊಡೆಯ ಆಗಮ ಸಂಧಿ ನೋಡಿದವರೆಲ್ಲರ ಡ್ಯಾಶ್. ಉತ್ತರ ಲೋಪಸಂಧಿ. ಬುದ್ಧಿಯೊಡೆಯ ಆಗಮ ಸಂಧಿ ನೋಡಿದರೆಲ್ಲರ ಲೋಪಸಂಧಿ. ಈ ಕಪ್ಪಡ ಮುಟ್ಟು ಕ್ರಿಯಾ ಸಮಾಸ. ಸಪ್ತ ವ್ಯಸನಗಳು ದ್ವಿಗು ಸಮಾಸ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಸಂಪೂರ್ಣ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನ ಚರ್ಚೆಯನ್ನು ಮಾಡಿದ್ದೀನಿ. ಇಲ್ಲಿಯವರೆಗೆ ನನ್ನ ತರಗತಿಯನ್ನು ನೀವೆಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ಮೊದಲು ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನನ್ನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು.